ಹಣ ತರಲಿಕ್ಕೆ ಸಾಧ್ಯ ಆಗಿದೆ. ಇನ್ನುಳಿದ 223 ಜನ ಶಾಸಕರು ಏನು ಮಾಡಬೇಕು? ಹಾಂ, ವರ್ಗಾವಣೆ ದಂಧೆ ಹಳೆ ಕತೆ ಅದು. ಏನು, ನನ್ನ ಕಾಲದಲ್ಲಂತೂ ವರ್ಗಾವಣೆಗೆ ನನ್ನ ಕಚೇರಿ ಅಂತೂ ಅಲ್ಲ, ಅವ್ರು ಹೇಳ್ಕೊಂಡವ್ರೆ ಈ ವರ್ಗಾವಣೆ ಕಾಂಗ್ರೆಸ್ ಅಲ್ಲ ಎಲ್ಲ ಕಾಲದಲ್ಲೂ ಇತ್ತು ಅಂತ ಹೇಳ್ದಂಗೆ ಅವರೇ. ದುಡ್ಡಿಲ್ಲ ಅನ್ನೋದು ಹೇಳಿದ್ದಾರೆ ಸರ್ಕಾರದಲ್ಲಿ. ಮತ್ತು ಇನ್ನೇನು ಮಾಡ್ತೀರಿ ನೀವು ಆ ಹಿಂದುಳಿದ ವರ್ಗದ ಜನಕ್ಕೆ? ಬೇರೆಯವ್ರಿಗೆ ಬಿಟ್ಬಿಡಿ. ಪಾಪ ಹಿಂದುಳಿದವರು ದಕ್ಷಿಣ ಪಡೀಲಿಕ್ಕೆ ಕೊಟ್ಟಿದ್ದೀರಲ್ಲ ಹೆಸರನ್ನ. ದುಡ್ಡಿಲ್ಲ ಅಂತ ನಿಮ್ಮ ಆರ್ಥಿಕ ಸಲಹೆಗಾರರು ಹೇಳ್ತಾವ್ರೆ, ನಾವು ಹೇಳೋದಲ್ಲ. ನಾವು ಹೇಳಿದ್ರೆ ಬಿ ಜೆ ಪಿಯವರು ಹೊಟ್ಟೆವರಿಗೆ ಹೇಳ್ತಾರೆ, ಜನತಾ ಹೇಳಿದ್ರೆ ಹೊಟ್ಟೆವರಿಗೆ ಹೇಳ್ತಾರೆ, ಹೇಳ್ಬೋದು. ನೀವು ಪಕ್ಕದಲ್ಲಿ ಇಟ್ಕೊಂಡಿದ್ದೀರಲ್ಲ ನಿಮಗೆ ಸಲಹೆ ತಗೊಳ್ಳೋಕ್ಕೆ, ಅವ್ರ ಬಾಯಲ್ಲೇ ಇದು ಬರ್ತಾ ಇದೆಯಲ್ಲ, ಇದಕ್ಕೇನು ಹೇಳ್ತೀರಿ ಉತ್ತರ? 94 ಕೋಟಿ ಹಣ ಇನ್ನು ಯಾವ್ಯಾವ ಇಲಾಖೆ ಕೊಟ್ಟಿರ್ತಕ್ಕಂಥ ನಿಮ್ಮ ನಿಗಮಗಳು, 94 ನಿಗಮಗಳು ಈಗ ಅಧ್ಯಕ್ಷರುಗಳು ರಾಜ್ಯದಲ್ಲಿ ಪಾಪ ಏನು ಗ್ಯಾರಂಟಿ ಕಾರ್ಯಕ್ರಮಗಳ ಮುಖಾಂತರ ರಾಜ್ಯದ ಜನತೆಯ ಜೋಬಿನಲ್ಲಿ ಭಾಳ ಭರ್ತಿಯಾಗಿ ಹಣ ತುಂಬಿಸಿ ರಾಜ್ಯದ ಖಜಾನೆಗೆ ಜನ ಖರ್ಚು ಮಾಡತಕ್ಕಂಥ ಶಕ್ತಿ ಕೊಟ್ಟು ಅದರ ಮೇಲೆ 94 ಜನ ಶಾಸಕರುಗಳು, ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳು ಇದರೊಳಗೆ ಆ ಮಂಡಳಿ ಒಳಗೆ ದುಡ್ಡು ಕೊಡೋಕ್ಕೆ ದುಡ್ಡು ಐತೋ ಇಲ್ವೋ ಇರ್ತಕ್ಕಂಥದ್ದು. ಇಲಾಖೆ ಯಾವ ಒಂದು ಬೋರ್ಡ್ ಕಾರ್ಪೊರೇಷನ್ ದುಡ್ಡಿದೆ, ಆ ದುಡ್ಡು ಹೆಂಗೆ ತಗೊಂಡೋಗ್ಬೇಕು ಎಲ್ಲೆಲ್ಲಿಗೆ ಅಕೌಂಟ್ಗೆ ಅಂತೇಳಿ ಅದು ನೀವೀಗಾಗಲೇ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಇದ್ದೀರಿ. ನೀವು ನಿಜಕ್ಕೂ ಈ ರಾಜ್ಯದಲ್ಲಿ 5 ವರ್ಷ ಹಿಂದೆ ಮುಖ್ಯಮಂತ್ರಿಯಾಗಿ ನಿಮ್ಮ ಆಡಳಿತ ಪಾರದರ್ಶಕ ಆಡಳಿತ ನಂದು ಅಂತೀರಿ. ನಿಮ್ಮ ಆಡಳಿತ ಪಾರದರ್ಶಕ ಆಡಳಿತ ಆಗಿದ್ದರೆ 94 ಕೋಟಿ ನಿಮ್ಮ ಸರ್ಕಾರದಲ್ಲಿ ಇವತ್ತೇನು ಸ್ವೇಚ್ಛಾಚಾರವಾಗಿ ಲೂಟಿ ಮಾಡಿದ್ದಾರೆ, ಕಠಿಣವಾದಂಥ ರೀತಿಯ ಕ್ರಮ ನಿಮ್ಮಿಂದ ಆಗಿದೆಯಾ ಸಿದ್ದರಾಮಯ್ಯನವರೇ? ಸೊ ವಹಿಸ್ಕೊತೀರಿ, ಯಾವ ರೀತಿ ಅವ್ರನ್ನ ವಹಿಸ್ಕೊತಾ ಇದ್ದೀರಿ? ಪಾಪ ಇ ಡಿ ಅವರು ಅರೆಸ್ಟ್ ಮಾಡ್ತಾರೆ ಅಂತೇಳಿ ಇನ್ನೊಬ್ಬ ಶಾಸಕರು ಅದೆಂತ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದಾರಲ್ಲ, ಅಯ್ಯೋ ನನ್ನ SIT ಅವರು ಅರೆಸ್ಟ್ ಮಾಡಿ ಅಲ್ಲಿ ಬೇಡ ಇಲ್ಲ ಅರೆಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಹೋಗಿ ಗೋಗರ್ಕಂಡು ನಿಂತವ್ರೆ ಅಂತ ನೀವೇನೋ ಟಿ ವಿಲಿ ತೋರಿಸ್ತಾ ಇದ್ರಪ್ಪ. ಹಾಂ, ದದ್ದಲ್ಲು SITಗೆ ಹೋಗಿ ನಾನು ಸರೆಂಡರ್ ಆಗ್ಬಿಡ್ತೀನಿ, ಇಡಿಲಿ ಬೇಡ ಅರೆಸ್ಟ್ ಮಾಡೋದು, ಇಲ್ಲಿ ನಾನು ಕರ್ಕೊಂಡೋಗಿ ಜೈಲಿಗೆ ಕೂರಿಸ್ಕೊಳ್ಳಿ ಅಂತ ಹೇಳಿ ನೆನ್ನೆ ಎಲ್ಲ ಕೂತಿದ್ರು 8 ಗಂಟೆ ಅಂತ ನೀವೇ ಹೇಳಿದಿರಿ. ಏನು ಸರ್? ಅದೇ ಹೇಳಿದೆ, ಅದನ್ನೇ ಹೇಳಿದ್ದೀನಿ. ಇದು ನಾನು ಯಾಕೆ ಇದನ್ನು ಹೇಳಿದೆ ಇವತ್ತು ಅಂದರೆ, ಒಂದು ಇಲಾಖೆಯಲ್ಲಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಆತ್ಮಹತ್ಯೆ ಚಂದ್ರಶೇಖರ್ ಮಾಡ್ಕೊಂಡಿದ್ದರಿಂದ ಬಂದಿದ್ದು. ಆತ್ಮಹತ್ಯೆ ಮಾಡ್ಕೊಳ್ಳದೆ ಅವನು ಏನಾದ್ರೂ ಅಯ್ಯೋ ಏನಾಯ್ತದೆ ಅವ್ರ ತನ್ನ ನನಗೂ ಆಯ್ತು ಅಂತ ಧೈರ್ಯವಾಗಿ ಇದ್ದುಬಿಟ್ಟಿದ್ದಾರೆ. ಈ ದುಡ್ಡು ಹಂಗೇ ಹೋಗಿರೋದು ಕೇಳ್ತಿದ್ದಾರೆ ಯಾರು? ಆ CAG ರಿಪೋರ್ಟ್ಗಳು ತಗೊಂಡು ನಾವು ಮಣ್ಣು ಉಯ್ಕೋಬೇಕು. CAG ರಿಪೋರ್ಟ್ ಕೊಡೋದು ಈಗ ಯಾವ ರೀತಿ ಇದೆ ಅನ್ನೋದು ಗೊತ್ತು ನನಗೆ, ನಾನು ಅಧಿಕಾರ ನಡೆಸಿದ್ದೀನಿ. CAG ರಿಪೋರ್ಟ್ಗಳು ತಗೋತೀವಿ, ಏನೇನಿದೆ ಅನ್ನೋದು ಗೊತ್ತು ನನಗೆ. ಇದು ಈ ರೀತಿಯ ಒಂದು ಪ್ರಕರಣದಲ್ಲಿ ನಾನು ಅದಕ್ಕೆ DGಗೆ ಹೇಳಿದ್ದು, ಆ ಕಚೇರಿ ತಗೊಂಡೋಗಿ ಕಾನ್ಸ್ಟೇಬಲ್ ಲೆವೆಲಿಗೆ ಇಳಿಸ್ಕೊಂಡಿದ್ದೀರಲ್ಲಿ. ಯಾಕೆಂದರೆ ಹಿಂದಿನ ಕೆಲವು ಪ್ರಕರಣ ನಡೀತಾವಲ್ಲ SIT ತನಿಖೆ, DG ಕಚೇರಿಗೆ ಬಂದು ಕೊಡಬೇಕು ದೂರು, ಅದು ಎಲ್ಲ ಕರ್ಕೊಂಬಂದು ಇಲ್ಲಿ ಕೊಡಿಸಿ DG ಕಚೇರಿಯಿಂದ ಆಮೇಲೆ ಅದೇನೋ ಮುಖವಾಡ ಹಾಕಿಸಿ ಬಟ್ಟೆ ಚುಚ್ಚಿಸಿ ಯಾವುದೋ ಒಂದು ಚಾನಲಿಗೆ ಕಳಿಸೋದ ಮೇಲೆ ಅಲ್ಲಿ ಬೆಳಗಿನ ಸಾಯಂಕಾಲದವರೆಗೂ ಇಂಟ್ರು. ಇದು ಈ ಸರ್ಕಾರ ನಡೀತಾ ಇರೋದು. ಅದಕ್ಕೆ DGನ ನೀವು DG ಕೆಲಸ ಮಾಡ್ತಾಯಿದ್ದೀರೋ, ಕಾನ್ಸ್ಟೇಬಲ್ಗೆ ಇಳಿಸೋರು ನಿಮ್ಮನ್ನು ಈ ಸರ್ಕಾರದಲ್ಲಿ ಅಂತ ಕೇಳ್ತಾ ಇರೋದು ನಾನು. ಯಾವಾಗ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥ ರೀತಿಯಲ್ಲಿ ಹೊರಟಿದ್ದಾರೆ, ಇದೆಲ್ಲ
ಗಮನಕ್ಕೆ ಬಂದು ಇ ಡಿ ಅವರು ಯಾತಕ್ಕೆ ಬಂದಿದ್ದಾರೆ? 94 ಕೋಟಿ ಹಣ ಬೇನಾಮಿ ಖಾತೆಗಳು ಮಾಡ್ಕೊಂಡು ದುಡ್ಡನ್ನು ಇಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಪವರ್ಸ್ ಇದೆ, ಬೇನಾಮಿ ಖಾತೆ ಟ್ರಾನ್ಸಾಕ್ಷನ್ ಇರ್ತಕ್ಕಂಥದ್ದನ್ನು ತನಿಖೆ ಮಾಡಿಸ್ತಕ್ಕಂಥ ಪವರ್ ಇದೆ. ಈಗ ಅದ್ರ ಮೇಲೆ ಬಂದಿದ್ದಾರೆ. ಇಲ್ಲೇನು ವೆಂಜನ್ಸ್ ಪಾಲಿಟಿಕ್ಸ್ ಅಲ್ಲ, ಇದು ವೆಂಜನ್ಸ್ ಪಾಲಿಟಿಕ್ಸ್ ನಿಮ್ಮಲ್ಲಿ ನಡೀತಾ ಇರೋದೀಗ. ಯಾವ ಥರ ನಡೀತಿದೆ ಗೊತ್ತಿದೆ ನನಗೆ. ನಿಮ್ಮ ವೆಂಜನ್ಸ್ ಪಾಲಿಟಿಕ್ಸು ಭಾಳ ದಿನ ನಡೆಯಲ್ಲ, ಮೇಲೊಬ್ಬಿದ್ದಾನೆ. ನೀವೇನೇ ಮಾಡಿದ್ರು ಅಲ್ಟಿಮೇಟ್ಲಿ ಯಾರೇನೂ ಮಾಡಲಿಕ್ಕಾಗಲ್ಲ. ಸತ್ಯ ಉಳಿಲೇಬೇಕು. ನಾನು ಈ ಸರ್ಕಾರದ ಸಿಸ್ಟಮ್ನಿಂದ ಕೊಲೆ ಅದು. ಅವನು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಆತ್ಮಹತ್ಯೆಗೆ ಪ್ರೇರಣೆ ಯಾರು? ಇಲ್ಲಿ ನಡೀತಿರ್ತಕ್ಕಂಥ ಸರ್ಕಾರದ ನಡವಳಿಕೆ. ಯಾರು ಈ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ನೀವು ರಕ್ಷಣೆ ಕೊಟ್ಟು ನಿಮ್ಮ ವರ್ಗಾವಣೆ ಇದೆಯಲ್ಲ, ವರ್ಗಾವಣೆ ಯಾವ ರೀತಿ ಸಿಸ್ಟಮ್ ತಂದ್ಕೊಂಡಿದ್ದೀರಿ ಈಗ? ಏಕೆಂದರೆ ನನಗೆ ಅನುಭವ ಆಯಿತು. 2018ರಲ್ಲಿ ಮೊದಲನೇ ಬಾರಿಗೆ ಅನುಭವ ಆಗಿದ್ದು. ಒಬ್ಬ ಮುಖ್ಯಮಂತ್ರಿಗೆ ಇರತಕ್ಕಂಥ ಪ್ರೆರಗೇಟಿವ್ ರೈಟ್ಸ್ ಏನಿದೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ನಾನಿದ್ದಂಥ 14 ತಿಂಗಳು ನನಗೆ ಯಾವುದೇ ರೀತಿಯಲ್ಲಿ ಉತ್ತಮವಂಥ ಅಧಿಕಾರಿಗಳನ್ನು ನಾನೇನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರೆ ಅದಕ್ಕೆ ಒಪ್ಪಿಗೆ ಇರಲಿಲ್ಲ ನನಗೆ. ಆಯಾ ಇಲಾಖಾ ಮಂತ್ರಿಗಳು ಯಾರು ಬೇಕು ಅಂತ ಹೇಳ್ತಾರೆ ಅವ್ರನ್ನೇ ಹಾಕಬೇಕಾಗಿತ್ತು. ಆ ಅನುಭವ ನನಗೇನು ಕೊಟ್ಟರು ಇವರು ಕಾಂಗ್ರೆಸ್ ನಾಯಕರು, ಅದರಿಂದ ಹೇಳ್ತಾ ಇದ್ದೇನೆ. ನೀವ್ಯಾರು ನಮ್ಮ ಇಲಾಖೆಗೆ ಅಧಿಕಾರಿಗಳ ವರ್ಗಾವಣೆಗೆ ನಾವು ಹೇಳಿದವ್ರನ್ನ ಹಾಕಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರೇ ಯಾವ ಥರ ನನ್ನ ನಡೆಸ್ಕೊಂಡಿದ್ದೀರಿ? ಅದು ಈಗೇನು ನಿಮ್ಮ ಕಾಲದಲ್ಲೂ ಮುಂದುವರಿಸಿದ್ದೀರಿ. ಈಗ ನೀವು ಅದೇ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರಿ. ಬೀದಿಲಿ ಚರ್ಚೆ ಆಗ್ತದೆ, ಹರಾಜಿಗೆ ಇಟ್ಟಿದ್ದೀರಿ ವರ್ಗಾವಣೆ ದಂಧೆನ. ಏನೂ ಆಗಿಲ್ಲ. ಸಾಕ್ಷಿ ಕೊಡಿ ಅಂತೀರಿ. 40% ಸಾಕ್ಷಿ ಕೊಟ್ಟರೆ ಇಲ್ಲಿವರೆಗೆ ಯಾವುದೋ ನಾಗಮೋಹನ್ ದಾಸ್ನೇನೋ ಮಾಡ್ಕೊಂಡು ಹೊರಟಿದ್ದೀರಿ. ಎಷ್ಟು ತಿಂಗಳಾಯಿತು? ನಿಮ್ಮ ಹತ್ರ ಬೀದಿಲಿ ಡಂಗೂರ ಹೊಡೆದ್ರಲ್ಲ 40%ದು ಮಾಹಿತಿ ಇಟ್ಕೊಂಡು ಡಂಗೂರ ಹೊಡೆದ್ರು. ಸುಮ್ಮನೆ ಜನಗಳ ದಾರಿ ತಪ್ಪಿಸ್ಲಿಕ್ಕೆ ಡಂಗೂರ ಹೊಡೆದ್ರು 40%ದು. ಈಗ ನಾಗಮೋಹನ್ ದಾಸ್ ವರದಿ ಇನ್ನೊಬ್ಬರನ್ನ ಇನ್ಯಾವುದಕ್ಕೂ ಹಾಕೊಂಡಿದ್ದೀರಿ. 1 ವರ್ಷ ಆಯ್ತಲ್ಲ, ಯಾಕೆ ನಿಮ್ಮ ಹತ್ರ 40%ಇಂದು ಡಂಗೂರ ಹೊಡೆದ್ರಲ್ಲ, ಸಾಕ್ಷಿ ಇಟ್ಕೊಳ್ಳದೆ ಹೊಡೆದಿದ್ರಾಗ ಈಗ ಹುಡುಕ್ತಾ ಇದ್ದೀರಾ ಸಾಕ್ಷಿನ? ಇಷ್ಟು ದಿವಸ ಬೇಕಾ ನಿಮಗೆ ನಾಗಮೋಹನ್ ದಾಸ್ ವರದಿ ಕೊಡೋದಕ್ಕೆ? ಅವರಾದರೂ ಯೋಚನೆ ಮಾಡಬೇಕು. ನಾಗಮೋಹನ್ ದಾಸ್ ಕೆಂಪಣ್ಣ ಆಯೋಗದ ವರದಿ ಏನು ಮಾಡಿದ್ರಿ? ಕೆಂಪಣ್ಣ ಆಯೋಗದ